ಆಸ್ತಿಗಿಂತ ನೀವೇ ಮುಖ್ಯ. ನಾನ್ ಶಿರೀಷನ್ಗೆ ಮನೆ ಬರ್ದ್ಕೊಟ್ಬಿಡ್ತೀನಿ. ಸೂಜಿ, ನೀನ್ ಹೇಳ್ತಿರೋದು ಸರಿ ಅನ್ನಿಸ್ತಿಲ್ಲ ನನಗೆ. ನೋಡು, ಈ ಮನೆನ ಅಣ್ಣ ನಿನಗೋಸ್ಕರ ಬರ್ಕೊಟ್ಟಿರೋದು. ನೀನ್ ಏನೇ ನಿರ್ಧಾರ ತಗೋಬೇಕಾದ್ರೂ ಅವ್ರನ್ನ ಕೇಳ್ಬೇಕು. ಅದನ್ ಬಿಟ್ಟು ನೀನಾಗೆ ಈ ಮನೆ ಬರ್ಕೊಡೋಕೆ ನಾನು ಒಪ್ಪಲ್ಲ. ಸರಿ, ನನಗ್ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಪಪ್ಪ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಮಾವ, ಶಿರೀಷ ತಾನಾಗೆ ಸೂಜಿಗೆ ಮನೆ ಬರ್ಕೊಡು ಅಂತ ಕೇಳಿಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಕಾನ್ಸ್ಪಿರಸಿನೇ ಇದೆ. ಏನ್ ಹೇಳ್ತಾ ಇದೀಯ ಸಿದ್ಧಾರ್ಥ್? ಹೌದು ಮಾವ, ಇದೆಲ್ಲ ಒಂದು ವ್ಯವಸ್ಥಿತ ಪಿತೂರಿ. ಈ ಮಾಸ್ಟರ್ ಪ್ಲಾನ್ ಮಾಡಿರೋದು ಬೇರೆ ಯಾರೂ ಅಲ್ಲ, ರಶ್ಮಿ. ಶಿರೀಶನ್ ಬ್ರೈನ್ ವಾಶ್ ಮಾಡಿಸಿ ಸೂಜಿಯಿಂದ ಮನೆ ಕಿತ್ಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಒಟ್ನಲ್ಲಿ ಆ ರಾಕೇಶ, ಶಿರೀಷ, ರಶ್ಮಿ ಇನ್ ಕೆಲವರು ಸೂಜಿ ಬಾಳ್ನ ಹಾಳು ಮಾಡಕ್ ಹೊರಟಿದ್ದಾರೆ. ನೀವೇನು ಯೋಚನೆ ಮಾಡ್ಬೇಡಿ, ಅವ್ರು ಏನ್ ಮಾಡ್ತಾರೋ ಮಾಡ್ಕೊಂಡು ನಾನ್ ನೋಡ್ಕೋತೀನಿ. ಮೊದಲು ಈ ಗ್ಯಾಂಗ್ ಇಂದ ಆ ರಾಕೇಶ್ ಅನ್ನೋ ಗ್ಯಾಂಗ್ರಿನ್ನ ಕಿತ್ತೆಸಿಬೇಕು. ಆದ್ರೆ ಅದು ಹೇಗೆ ಸಾಧ್ಯ ಸಿದ್ಧಾರ್ಥ್? ಅವನು ಎಂಜಲ್ ಕಾಸಿನ ದಾಸ ಆಗಿದ್ದಾನೆ. ಒಂದ್ ದಾರಿ ಇದೆ ಮಾವ. ಆ ರಾಕೇಶ್ ವಿರುದ್ಧ ಸೂಜಿ ಕೈಲಿ ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ಳಿ. ಏನೋ ಸರಿಯಪ್ಪ, ರಾಕೇಶ್ ವಿರುದ್ಧ ಕಂಪ್ಲೇಂಟ್ ಯಾಕೆ ಅಂತ ಕೇಳಿದ್ರೆ ನಾನೇನ್ ಹೇಳಿ? ಆ ಶಿರೀಶ್ ನಿಜವಾದ ಬಣ್ಣ ಬಯಲ್ ಮಾಡಿದಕ್ಕೆ ಅಂತ ಹೇಳಿ. ಅವಾಗ ಸೂಜಿ ಖಂಡಿತ ಒಪ್ಕೋತೀನಿ. ಇಷ್ಟು ದಿನ ನೀನು ಆಡ್ತಿರೋ ನಾಟಕ ಮಾವಂಗ್ ಗೊತ್ತಾಗಬಾರ್ದು ಅಂತ ನಾನು ನಾಟಕ ಆಡ್ತಾನೆ ಬಂದಿದ್ದೀನಿ. ಈಗ ನೀನು ಈ ರೂಮಿಂದ ಹೊರಗಡೆ ಕಾಲಿಟ್ರೆ ನಾನ್ ಮಾವಂಗೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ. ಅವತ್ ದೇವಸ್ಥಾನದಲ್ಲಿ ನಾನು ರೆಕಾರ್ಡ್ ಮಾಡಿದ್ನೆಲ್ಲ ನೀನ್ ನೋಡಿದ್ಯಲ್ಲ, ಅದೇ ನೀನ್ ಹೊಟ್ಟೆ ಇಲ್ಲದೆ ಪರದಾಡ್ತಿದ್ದು ಆ ವಿಡಿಯೋ ಇಲ್ಲೇ ಇದೆ. ನಾನಿವತ್ತು ಆ ವಿಡಿಯೋನ ಮಾವಂಗ್ ತೋರ್ಸೋದಂತೂ ಗ್ಯಾರಂಟಿ. ಒಂದ್ ವೇಳೆ ಮಾವ ಆ ವಿಡಿಯೋ ನೋಡಿದ್ರೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಯೋಚನೆ ಮಾಡಿದ್ಯಾ ರಶ್ಮಿ? ಹೆತ್ತ ಅಪ್ಪಂಗೆ ಮೋಸ ಮಾಡಿದ್ಲು ಅಂತ ಮಾವ ನಿನ್ನ ಒದ್ದು ಹೊರಗಡೆ ಬೇರೆಯವ್ರನ್ನ ಫುಟ್ಪಾತ್ ಮಾಡಕ್ ಹೊರಟಿರೋ ನೀನೇ ಫುಟ್ಪಾತ್ ಆಗೋಗ್ತೀಯ. ಸುಮ್ಮನೆ ನಾನು ಹೇಳಿದ್ದನ್ನು ಕೇಳ್ಕೊಂಡಿದ್ರೆ ನೀನ್ ಆಡ್ತಿರೋ ನಾಟಕ ನಡೀತಾ ಇರುತ್ತೆ. ಇಲ್ಲ ಅಂದ್ರೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನಗೆ. ರಾಕೇಶ್ ವಿರುದ್ಧ ನಾನು ಕಂಪ್ಲೇಂಟ್ ಕೊಡೋದಾ? ಹೌದು ಸೂಜಿ, ಈಗಲೇ ಕಂಪ್ಲೇಂಟ್ ಬರ್ಕೊಟ್ಟು. ಏನಂತ ಬರ್ಕೊಡ್ಬೇಕು? ರಾಕೇಶ ಆಸ್ತಿ ಹೊಡೆಯೋದಕ್ಕೋಸ್ಕರ ನನಗೆ ಮೋಸ ಮಾಡಿದ್ದಾನೆ, ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ಬೇಕು. ಇಲ್ಲ ಪಪ್ಪ, ಅದ್ರಿಂದ ನನ್ನ ಮತ್ತು ರಾಕೇಶ್ ಮಧ್ಯೆ ಇರೋ ಕಂದಕ ಇನ್ನೂ ಜಾಸ್ತಿ ಆಗೋಗುತ್ತೆ. ನಾನು ಅವ್ರ ವಿರುದ್ಧ ಕಂಪ್ಲೇಂಟ್ ಬರ್ಕೊಡಲ್ಲ. ನೋಡು ಸೂಜಿ, ಈಗ ನೀನು ರಾಕೇಶ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಶಿರೀಷನಿಗೆ ನಿಜವಾಗ್ಲೂ ರಾಕೇಶ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಪ್ರೀತಿ ಇದ್ರೆ ಅವಳು ರಾಕೇಶನ್ನ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಇಲ್ಲ ಅಂದ್ರೆ ರಾಕೇಶನೇ ಜೈಲಿಗೆ ಹೋದ್ಮೇಲೆ ನನಗಿನ್ನೆಲ್ಲಿ ಆಸ್ತಿ ಸಿಗುತ್ತೆ ಅಂತ ಜಾಗ ಖಾಲಿ ಮಾಡ್ತಾಳೆ. ಇದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಾ ಇರೋದು. ಉದ್ದೇಶ ಗೊತ್ತಾಯ್ತಲ್ಲ? ಬಾಂಬ್ರಿ, ಕಂಪ್ಲೇಂಟ್ ಬನ್ನಿ. ಈ ಮನೇನ ನಿನ್ನ ಹೆಸರಿಗೆ ಬರ್ಕೊಡುವಂತ ಸೂಜಿಗೆ ಒತ್ತಾಯ ಮಾಡ್ತಾ ಇದೆಯಂತೆ? ಹೌದು ಅಂಕಲ್, ನಾನ್ ರಾಕೇಶ್ಗೆ ಡೈವರ್ಸ್ ಕೊಡ್ಬೇಕು ಅಂದ್ರೆ ನೀವು ಈ ಮನೆನ ನನ್ನ ಹೆಸರಿಗೆ ಬರ್ದ್ ಕೊಡ್ಬೇಕು. ನಿಮ್ಗೆ ಆಸ್ತಿ ಮುಖ್ಯನಾ, ಸೂಜಿ ಭವಿಷ್ಯ ಮುಖ್ಯನಾ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಮನೆ ಪೇಪರ್ ನನ್ನ ಕೈಗೆ ಬಂದ್ರೆ ಸಹಿ ಹಾಕಿರೋ ಡೈವರ್ಸ್ ಪೇಪರು ಸೂಜಿ ಕೈಗೆ ಬರುತ್ತೆ. ಇಲ್ಲ ಅಂದ್ರೆ ನಾನು ರಾಕೇಶ್ನ ಕರ್ಕೊಂಡು ನಾಳೆ ಬೆಳಗ್ಗೆನೆ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಬೇಡ, ನೀನ್ ಹಾಗೆಲ್ಲ ಮಾಡೋ ಅಗತ್ಯ ಇಲ್ಲ. ಮನೆ ಪೇಪರ್ಸ್ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ನೀನ್ ಆಸ್ತಿಗೋಸ್ಕರ ಗಂಡನ್ ಬಿಟ್ಕೊಡ್ತಾ ಇದೀಯ, ಆದ್ರೆ ಸೂಜಿ ಗಂಡನ್ಗೋಸ್ಕರ ಆಸ್ತಿನೇ ಬಿಟ್ಕೊಡ್ತಾ ಇದ್ದ. ಇದನ್ನೇ ಹೇಳೋದು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಅಂತ. ತಗೋ. ಶಿರೀಷ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನಾ? ನನ್ನ ಹತ್ರ ಮಾತಾಡೋದಕ್ಕೆ ಏನಿದೆ? ಡೈವೋರ್ಸ್ ಯಾವಾಗ ಕೊಡ್ತೀಯಾ? ಮಗರಿಸ